ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನನ್ನ ಮೊದಲನೇ ವಿಡಿಯೋ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ ಆಯಿತಾ. ಫಸ್ಟ್ ದೇವ್ರ ಮುಖ ನೋಡಿದ ತಕ್ಷಣ ನಾನು ನನ್ನ ಮುಖನೇ ನೋಡ್ಕೊಳ್ಳೋದು, ಯಾಕಂತ ಗೊತ್ತಿಲ್ಲ. ನನ್ನ ಮುಖ ನಾನು ನೋಡ್ಕೊಂಡಿಲ್ಲ ಅಂದರೆ ನನಗೆ ಸಮಾಧಾನನೇ ಆಗಲ್ಲ. ಬಾಗಿಲು ತೆಗೆದ ತಕ್ಷಣ ಕಾಣಿಸೋದೆ ತೆಂಗಿನ ಮರ ನೋಡಿದ್ರೆ ಒಳ್ಳೇದಂತ ಹೇಳ್ತಾರೆ. ತೆಂಗಿನ ಮರ ಅಂದಂಗೆ ನೆನಪಾಯ್ತು ನೋಡಿ. ನಾನು ನಿಮ್ಮ ಹತ್ರ ಒಂದೇನೋ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಚಿಕ್ಕ ಸ್ಟೋರಿಗೆ ಮೂಲಕ ಹೇಳ್ತೀನಿ ಆಯಿತಾ. ಒಂದೂರಲ್ಲಿ ಒಂದು ಅಜ್ಜಿ ಇರ್ತಾರೆ. ಆ ಅಜ್ಜಿಗೆ 3 ಜನ ಮಕ್ಕಳು ಒಳ್ಳೆ ಎಜುಕೇಷನ್ ಕಷ್ಟಪಟ್ಟು ಒಳ್ಳೆ ಎಜುಕೇಷನ್ ಕೊಡ್ತಿರ್ತಾರೆ. ಗಂಡ ಇರಲ್ಲ, ಆ ಅಜ್ಜಿ ಒಬ್ಬರೇ ಇರ್ತಾರೆ. ಮಕ್ಕಳು ಕೂಡ ಒಳ್ಳೆ ಎಜುಕೇಷನ್ ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾರೆ. ಮೊಮ್ಮಕ್ಕಳು ಕೂಡ ಅಜ್ಜಿನ ನೋಡೋಕ್ಕೆ ಬರಲ್ಲ. ಮೊಮ್ಮಕ್ಕಳು ನೋಡೋಕ್ಕೆ ಯಾರು ಬಂದಿರಲ್ಲ. ಆ ಅಜ್ಜಿ ಡೈಲಿ ನೆನಪು ಮಾಡ್ಕೊಂಡು ಅಳ್ತಾ ಇರ್ತಾರೆ. ಅದರಿಂದ ಅವರಿಗೆ ಒಂದು ನೆನಪಾಗುತ್ತೆ, ಯಾರಿಗ್ಯಾರೂ ಆಗಲ್ಲ, ನನಗೆ ನಾವು ಅಷ್ಟೇ ಅಂತ ಹೇಳಿ ಅವ್ರ ಜೀವನ ಅವ್ರು ನೋಡ್ಕೋತಾ ಇರ್ತಾರೆ. ಯಾವತ್ತೂ ಹೊರಗೆ ಹೋಗೋದು ಮತ್ತು ಶಾಪಿಂಗ್ ಮಾಡೋದು, ಊಟ ಮಾಡೋದು ಅದೆಲ್ಲ ಯಾವತ್ತೂ ಮಾಡಿರಲ್ಲ. ಅವ್ರ ಪಾಡಿಗೆ ಅವ್ರು ಮಾಡಿಕೊಂಡು ದುಡ್ಡನ್ನೆಲ್ಲ ತುಂಬ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಹಾಸ್ಪಿಟಲ್ಗೆ ಹೋಗಿರ್ತಾರೆ, ತುಂಬ ಹುಷಾರಿರಲ್ಲ. ಹಾಗಾಗಿ ಡಾಕ್ಟ್ರ್ ಹೇಳಿರ್ತಾರೆ, ಮನೆಗೆ ಹೋಗಿದ ತಕ್ಷಣ ಊಟ ಮಾಡಿಬಿಟ್ಟು ಈ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಹೇಳಿರ್ತಾರೆ. ಅವರು ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೆ ಆಗದಿರೋ ಕಾರಣದಿಂದ ಅಲ್ಲಿ ಚಿಕ್ಕದಾಗಿ ಒಂದು ಹೋಟೆಲ್ ಇರುತ್ತೆ. ಆ ಹೋಟೆಲ್ಗೆ ಹೋಗ್ತಾರೆ. ಹೋಟೆಲ್ಗೆ ಹೋಗ್ಬಿಟ್ಟು ಒಂದು ಉಪ್ಪಿಟ್ಟು ಪಾರ್ಸಲ್ ಮಾಡಿ ಅಂತ ಹೇಳ್ತಾರೆ. ಆ ಉಪ್ಪಿಟ್ಟನ್ನ ತಗೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದು ಒಂದು 5 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಆ ಊಟನ ಮಾಡ್ತಾರೆ. ಆ ಊಟ ಮಾಡಿ ಟ್ಯಾಬ್ಲೆಟ್ ಕೂಡ ತಗೊಂಡು ಒಂದು 1 ಅವರು ಸುಮ್ಮನೆ ರೆಸ್ಟ್ ಮಾಡಿ ಮಲಗಿರ್ತಾರೆ. ಅದಾದಮೇಲೆ ಅವರಿಗೆ ತುಂಬ ತಲೆನೋವು ಬರುತ್ತೆ. ತಲೆನೋವೇನೋ ಬಂತು, ಅದಕ್ಕೆ ಸೊಲ್ಯೂಷನ್ ಇರಬೇಕಲ್ವಾ. ತಲೆನೋವು ಬಂತಂದು ಸ್ವಲ್ಪ ವಿಕ್ಸ್ ಹಾಕ್ಕೊಂಡು ಮಸಾಜ್ ಮಾಡ್ಕೊಂಡು ಮತ್ತೆ ಮಲ್ಕೋತಾರೆ. ಹಂಗೆ 1 ತಿಂಗಳು 2 ತಿಂಗಳು ಹಂಗೆ ಕಂಟಿನ್ಯೂಸ್ ಆಗ್ತಾನೆ ಇರುತ್ತೆ. 3 ತಿಂಗಳು ಯಾಕೋ ತುಂಬ ತಲೆನೋವು ಜಾಸ್ತಿ ಆದಮೇಲೆ ಆ ಅಜ್ಜಿ ಏನು ಮಾಡ್ತಾರೆ, ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಚೆಕಪ್ ಮಾಡೋಕ್ಕೆ ಹೇಳ್ತಾರೆ. ಚೆಕಪ್ ಮಾಡಿಸ್ಕೊಂಡು ಅವ್ರು ಹೇಳ್ತಾರೆ, ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡ್ಸೋಣ ಒಂದ್ಸಲಿ ಯಾವುದಕ್ಕೂ ಅಂತ ಹೇಳ್ತಾರೆ. ಅಜ್ಜಿ ಹೆಂಗೋ ಕೂಡಿಟ್ಟಿದ್ದು ದುಡ್ಡಿತ್ತಲ್ಲ, ಸರಿ ಅಂತ ತೊಗೊಂಡೋಗಿ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಸ್ಕ್ಯಾನಿಂಗ್ ಮಾಡಿಸಿದಾಗ ಅಲ್ಲಿ ಮೇನ್ ಗೊತ್ತಾಗುತ್ತೆ, ಅವ್ರ ತಲೆಯಲ್ಲಿ ಹುಳ ಇರುತ್ತೆ. ಈಗೇನೋ ಅಜ್ಜಿಗೆ ಹುಳ ಇರೋದು ಗೊತ್ತಾಯಿತು. ಡಾಕ್ಟ್ರು ಹೇಳ್ತಾರೆ, ಇದಕ್ಕೆ ಆಪ್ರೇಷನ್ ಮಾಡಿಸ್ಕೋಬೇಕು ಅಜ್ಜಿ, ಇಲ್ಲ ಅಂತಂದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಅಜ್ಜಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೋತಾರೆ. ಡಾಕ್ಟ್ರು ಕೂಡ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೋತಾರೆ. ಆಪ್ರೇಷನ್ ಕೂಡ ಆಗುತ್ತೆ. ಆಪ್ರೇಷನ್ ಎಲ್ಲ ಆದಮೇಲೆ ಅಲ್ಲೆಲ್ಲಿ ಹುಳ ಹೆಂಗೆ ಬರುತ್ತೆ ಅನ್ನೋದನ್ನ ಚೆಕಪ್ ಮಾಡಿದಾಗ ಗೊತ್ತಾಗುತ್ತೆ, ಅದು ಕೊತ್ತಂಬರಿ ಸೊಪ್ಪಿಂದ ಬಂದಿರುತ್ತೆ ಅಂತ. ಅದಕ್ಕೆ ಹೇಳೋದು, ಏನೋ ಒಂದು ತರಕಾರಿ ಆಗಿರ್ಬೋದು, ಏನೇ ಒಂದಾಗಿರ್ಬೋದು, ತೊಳೆದ್ಬಿಟ್ಟು ಆಮೇಲೆ ಹಾಕಿ ಅಂತ ಹೇಳೋದು ಅದಕ್ಕೋಸ್ಕರನೇ. ಇಲ್ಲ ಅಂತಂದಿದ್ರೆ ಪಾಪ ಅಜ್ಜಿ ಈ ಥರನೂ ಆಗ್ತಾ ಇರಲಿಲ್ಲ. ಅವ್ರು ಇಟ್ಟಿದ್ದು ತುಂಬ ದುಡ್ಡು ಸೇವ್ ಮಾಡಿ ಇಟ್ಟಿರೋದು ಸೇವ್ ಆಗ್ತಿತ್ತು. ಇಷ್ಟೇ ಹೇಳೋದು, ಅದಕ್ಕೆ ಹೇಳೋದು ಪ್ರತಿಯೊಂದು ಏನೇ ಆಗಿರ್ಬೋದು ತೊಳೆದ್ಬಿಟ್ಟು ಮಾಡಿ. ಅದಕ್ಕೆ ದೊಡ್ಡವ್ರು ಹೇಳೋದು, ತೊಳೆದ್ಬಿಟ್ಟು ಹಾಕು, ಇಲ್ಲಿ ಹೊರಗಿಂದ ತತ್ತೀವಿ, ಔಷಧಿ ಹೊಡೆದಿರ್ತಾರೆ, ಅದನ್ನ ತೊಳೆದ್ಬಿಟ್ಟು ಹಾಕು ಅಂತ ಹೇಳೋದು ಇದೇ ರೀಸನಿಗೆ ಅನಿಸುತ್ತೆ. ಹೆಂಗೋ ನನ್ನ ಕೆಲಸನೂ ಪಟ ಅಂತ ಮುಗೀತೈತೆ ನೋಡಿ. ನಾನು ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ನಮ್ಮದು ವಾರ ಬಂದಾಗ ಫುಲ್ ಅಡುಗೆ ಮನೆ ಕ್ಲೀನ್ ಮಾಡೋದು, ಬಟ್ಟೆ ಒಗೆಯೋದು ಇದೇ ಆಗುತ್ತೆ ನೋಡಿ ಕೆಲಸ. ಅವತ್ತೆಲ್ಲ ವಾರ ಮಾಡಿ ದೀಪ ಹಚ್ಚಿ ಎಲ್ಲ ಮಾಡದೆ ಆಗುತ್ತೆ. ಹಬ್ಬ ಅಂತೂ ಇಂಥ ಕೆಲಸ ಎಲ್ಲ ಕಂಪ್ಲೀಟಾಗಿ ಸಿಂಕೆಲ್ಲ ಫುಲ್ಲು ವಾಶ್ ಮಾಡಿ ಎಲ್ಲ ನೀಟಾಗಿ ತೊಳೆದೆ. ಅಷ್ಟು ಬೇರೆ ಆಯ್ತಪ್ಪ. ಸರಿ, ಇನ್ನೇನು ಪೂಜೆಗೆ ರೆಡಿ ಮಾಡ್ಕೋಬೇಕಲ್ಲ, ಹಾಗೆ ಫ್ರೆಶ್ಶಾಗಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಗೆಟ್ ರೆಡಿ ಅಂಥೇಳಿ ಸ್ವಲ್ಪ ಫೇರಂಗ್ಲಲ್ಲಿ ಹಾಕ್ಕೊಂಡು ಚೂರು ಪೌಡ್ರ್ ಹಾಕ್ಕೊಂಡು ನೋಡಿ ಹೆಂಗೆ ಕಾಣಿಸ್ತೈತೆ ನನ್ನ ಸ್ಕಿನ್. ಏನೂ ಹಾಕಿರಲ್ಲ ನಾನು. ಆ್ಯಕ್ಚುಲಿ ನಾನು ಈ ಪೌಡ್ರ್ ಎಲ್ಲಿ ತಗೊಂಡೆ ಅಂತಂದರೆ, ನಾನು ಮೈಸೂರಿಗೆ ಹೋಗ್ಬೇಕಾದ್ರೆ ಅಲ್ಲಿ ರೋಡ್ ಸೈಡಲ್ಲಿ ಮಾರ್ತಿದ್ರು. 200 ಹೇಳಿದರೆ ಆ ಪೌಡ್ರಿಗೆ. ನಾನು ಹಂಗೆ ಕಿತ್ತಾಡಿ 120ಗೇನೋ ಕೊಟ್ಟಿದ್ದದು. ನಾನು ಇವಾಗೂ ನೆನ್ಪು ಮಾಡ್ಕೋತೀನಿ, ಅದು ಇನ್ನೂ ಒಂದು 5 ತಂದಿದ್ರು ಒಂದು 5 ವರ್ಷ 6 ವರ್ಷ ಬರ್ತಿತ್ತೇನೋ ಅಂತ. ತಗೊಂಡೆ ಒಂದು 6-7 ತಿಂಗಳು ಆಯಿತು ಅನಿಸುತ್ತೆ. ಅದು ಕಾಲು ಭಾಗನೂ ಖಾಲಿ ಆಗಿಲ್ಲ, ಅಷ್ಟು ಚೆನ್ನಾಗೈತೆ. ಮತ್ತು ಸ್ಮೆಲ್ ಅಂತೂ ಸಖತ್ತಾಗೈತೆ.
ಇದು ಯಾರ್ದೋ ಗೊತ್ತಾ, ನಮ್ಮ ಅಕ್ಕನ ಮಗಳು ಏನೆಲ್ಲರೂ. ನಾನೇನಾರು ಹಾಕ್ಕೊಂಡಿದ್ದೇನೆ ನೋಡಿದ್ರೆ ನನಗೆ ಬರೋವರೆಗೂ ರಪ್ಪ ಅಂತ ಬಾರ್ಸಾಕ್ಬಿಡ್ತಾಳೆ. ಅವಳದು ವಸ್ತು ನಾನು ಏನೂ ಮುಟ್ಟಂಗಿಲ್ಲ. ನಾನು ಒಬ್ಬಳೇ ನಮ್ಮ ಮನೇಲಿ ಎಲ್ಲರೂ ಮುಟ್ಬೋದು ಅವಳು ವಸ್ತು. ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅಪ್ಪಾಜಿ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ಯಾರಾದರೂ ಮುಟ್ಬೋದು. ನಾನಂತೂ ಮುಟ್ಟಂಗಿಲ್ಲ. ನೋಡಿ, ನಾನೆಲ್ಲ ಪೂಜೆ ಮಾಡಿ ನಾನು ರೆಡಿ ಮಾಡಿದ್ದು, ಇವ್ರು ಬಂದಳು ದೀಪ ಹಚ್ಚೋಕ್ಕೆ. ನಿಂಗೋ ದೇವ್ರು ಒಳ್ಳೇದು ಮಾಡಲಿ ಅಂತ ಅವಳೆ ದೀಪ ಎಲ್ಲ ಹಚ್ಚಿ, ಕೊಡಿ ಮಮ್ಮಿ ನಾನು ಹಚ್ತೀನಿ ಅಂತ ಅಂದ್ಬಿಟ್ಟು ಹಚ್ಚಿ, ಬಿಡು ನಾನು ಹಚ್ತೀನಿ ಅಂತ ಈಗ ಹಚ್ಚಿ ದೇವ್ರ ಅವಳಿಗಾದರೂ ಒಳ್ಳೇದು ಮಾಡಿದ್ರೆ ಸಾಕಪ್ಪ. ಹಬ್ಬ, ಇಷ್ಟೆಲ್ಲ ಕೆಲಸ ಮಾಡತ್ತೆ ನೋಡಿ, ಬೆಳಗ್ಗೆನೇ ಆಗೋಯ್ತು. ಸೂರ್ಯನ ಶಾಖ ಅಂದರೆ ಏನೋ ಒಂಥರ ಖುಷಿಯಲ್ಲ. ಇಷ್ಟು ಬೇಗ ಎದ್ದು ಇಷ್ಟೆಲ್ಲ ಕೆಲಸ ಮಾಡಿ ದೇವ್ರ ದೀಪ ಹಚ್ಚಿದ್ರೆ ಏನೋ ಒಂಥರ ನೆಮ್ಮದಿ ಅನ್ಸುತ್ತಪ್ಪ. ನಾನು ನಮ್ಮ ಅಕ್ಕನ ಮಗಳು ಫುಲ್ ರೆಡಿ ಆಗಿಬಿಟ್ಟು ಬಂಕಾಗಿ ಅವಳಿಗೆ ಕೊಟ್ಟಿದ್ದ ಮಹಾಮಂಗಳಾರತಿ ಎಲ್ಲ ತಗೊಂಡು, ದೇವರೇ ಒಳ್ಳೇದು ಮಾಡಪ್ಪ, ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತೇಳಿ ನಮ್ಮ ಪಾಪು ಅವಳು ದೇವ್ರ ದೀಪ ಹಚ್ಚಿ ಎಲ್ಲ ಮಾಡಿ ಗೆಟ್ ರೆಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ, ಲೈಕ್ ಮಾಡಿ. ಆದಷ್ಟು ಬೇಗ ನಾಳೆ ಬರ್ತೀವಿ ಅಂತ ಹೇಳ್ತಾ ಬಾಯ್ ಬಾಯ್.